ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಪ್ರಾಮಾಣಿಕತೆಯ ಶಕ್ತಿ ಅಂತ. ಇತಿಹಾಸ ಪ್ರಸಿದ್ಧ ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದ ಚಾಣಕ್ಯ ಮಹಾಬುದ್ಧಿವಂತ, ಅಷ್ಟೇ ಅಲ್ಲ ಪ್ರಾಮಾಣಿಕ ಕೂಡ ಹೌದು. ಒಮ್ಮೆ ಚಂದ್ರಗುಪ್ತ ಹಾಗೂ ಚಾಣಕ್ಯ ಜನರ ಕಷ್ಟ ಸುಖ ಅರಿಯಲು ರಾತ್ರಿ ಹೊತ್ತು ವೇಷ ಬದಲಿಸಿ ಸಂಚಾರಕ್ಕೆ ಹೊರಟರು. ಅದು ಚಳಿಗಾಲ, ಬಹಳ ಚಳಿ ಇತ್ತು. ಬಡಜನ ಚಳಿಯಿಂದ ನಡುಗುತ್ತಿರುವುದನ್ನು ನೋಡಿದ ರಾಜ ಚಾಣಕ್ಯನಿಗೆ ಇವರಿಗೆಲ್ಲ ಕಂಬಳಿ ಕೊಡುವ ವ್ಯವಸ್ಥೆ ಆಗಬೇಕು ಎಂದು ಹೇಳ್ತಾನೆ. ರಾಜನ ಆದೇಶದಂತೆ ಸಿದ್ಧವಾದ ಕಂಬಳಿಯನ್ನು ಚಾಣಕ್ಯ ಮನೆಯಲ್ಲಿ ಇಡಲಾಯಿತು. ಚಾಣಕ್ಯನ ಮನೆ ಬಹಳ ಚಿಕ್ಕದು. ಅದರಲ್ಲಿ ಒಂದು ಕಡೆ ಕಂಬಳಿ ಜೋಡಿಸಲಾಗಿತ್ತು. ಇದನ್ನು ಗಮನಿಸಿದ ಕಳ್ಳರು ರಾತ್ರಿ ಚಾಣಕ್ಯನ ಮನೆಗೆ ನುಗ್ಗಿ ಕಂಬಳಿಯನ್ನು ಕದಿಯಬೇಕೆಂದು ಯೋಚಿಸಿದರು. ಆ ದಿನ ರಾತ್ರಿ ಚಾಣಕ್ಯನ ಮನೆ ಪ್ರವೇಶದ ಕಳ್ಳರಿಗೆ ಕಾಣಿಸಿದ್ದು ಒಂದೆಡೆ ಜೋಡಿಸಿಟ್ಟ ಕಂಬಳಿಯನ್ನು, ಅಲ್ಲೇ ಸ್ವಲ್ಪ ದೂರದಲ್ಲಿ ಚಾಣಕ್ಯ ಮತ್ತು ಅವನ ತಾಯಿ ಹರಕು ಕಂಬಳಿ ಹೊತ್ತು ಮುದುರಿ ಮಲಗಿದ್ದನ್ನು ಕಂಡ ಕಳ್ಳರಿಗೆ ಆಶ್ಚರ್ಯವಾಗಿತ್ತು. ಕಂಬಳಿ ರಾಶಿಯೇ ಇದ್ದರೂ ಚಾಣಕ್ಯ ಮತ್ತು ಅವನ ತಾಯಿ ಅದನ್ನು ಹೊದೆಯದೆ ಚಳಿಯಲ್ಲಿ ಮಡಿದು ಮಲಗಿದ್ದರಲ್ಲ ಎಂದು ಯೋಚಿಸಿದ ಕಳ್ಳರಿಗೆ ತಾವು ಬಂದ ಉದ್ದೇಶವೇ ಮರೆತು ಹೋಯಿತು. ಏಕೆ ಹರಿದ ಕಂಬಳಿಯನ್ನು ಹೊತ್ತು ಮಲಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಕಳ್ಳರ ಯಜಮಾನ ಚಾಣಕ್ಯನ ಎಬ್ಬಿಸಿ, ಅಯ್ಯ, ನಿಮ್ಮ ಮನೆಯಲ್ಲಿ ಕಂಬಳಿ ರಾಶಿಯೇ ಇದೆ, ಆದರೂ ನೀವಿಬ್ಬರು ಹರಿದ ಕಂಬಳಿಯನ್ನು ಹೊತ್ತು ಚಳಿಯಿಂದ ಮಡಿದು ಮಲಗಿದಿರಲ್ಲ, ಇದಕ್ಕೆ ಕಾರಣವೇನು ಎಂದು ಕೇಳ್ತಾರೆ. ಆಗ ಚಾಣಕ್ಯ, ಅಯ್ಯ ಯಜಮಾನ, ಈ ಕಂಬಳಿಯಲ್ಲಿ ಒಂದೇ ಒಂದನ್ನು ಹೊತ್ತು ಮಲಗಿದರೂ ನಾನು ನಿಮ್ಮಂತೆಯೇ ಆಗಿಬಿಡುತ್ತೇನಲ್ಲ ಎಂದು. ಈ ಮಾತು ಕಳ್ಳರ ಯಜಮಾನನಿಗೆ ಅರ್ಥವಾಗಲಿಲ್ಲ. ನೋಡಿ, ನನ್ನ ಬಳಿ ಹರಿದ ಕಂಬಳಿಯಿದ್ದರೂ ಇದೇ ಮಹಾರಾಜರು ಏನೂ ಇಲ್ಲದವರಿಗೆಂದು ಕಳಿಸಿರುವ ಕಂಬಳಿಗಳು. ಅದನ್ನು ಹೊತ್ತು ನಾನು ಕಳ್ಳನಾಗಲೇ ಎಂದು ಚಾಣಕ್ಯ ಕೇಳ್ತಾನೆ. ಇದನ್ನು ಕೇಳಿದ ಕಳ್ಳರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಕಳ್ಳತನದಿಂದ ಬೇರೆಯವರಿಗೆ ತೊಂದರೆ ಆಗುತ್ತದೆ ಎಂದು ಅರಿವು ನಮಗೆ ಬಾರದೆ ಹೋಯಿತಲ್ಲ ಎಂದು ಪಶ್ಚಾತ್ತಾಪ ಪಟ್ಟರು. ಅವರಿಗೆಲ್ಲ ಚಾಣಕ್ಯನಿಗೆ, ನೀವು ನಮ್ಮ ಕಣ್ಣು ತೆರೆಸಿದ್ದೀರಿ, ಇನ್ನು ಮುಂದೆ ನಾವು ಕಳ್ಳತನ ಮಾಡುವುದಿಲ್ಲ ಎಂದು ಕಷ್ಟಪಟ್ಟು ದುಡಿದು ತಿನ್ನುತ್ತೇವೆ ಎಂದು ಹೇಳಿದರು. ನಂತರ ಚಾಣಕ್ಯನಿಗೆ ನಮಸ್ಕರಿಸಿ ಹೊರಟು ಹೋದರು. ಚಾಣಕ್ಯನ ಪ್ರಾಮಾಣಿಕತೆಯ ನೈತಿಕ ಶಕ್ತಿಯೇ ಕಳ್ಳರ ಮನ ಪರಿವರ್ತನೆ ಮಾಡಿತು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.